ಭಕ್ತಿಯಿಂದ ಧ್ಯಾನಿಸಿ ಕ್ಷೇತ್ರಾಧಿಪತಿಯನಾಗಿರ್ತಕ್ಕಂಥವರು ದಿವ್ಯ ಭವ್ಯವಾಗಿರುವಂಥ ಮಹಾಮಂದಿರದೊಳಗ ಅಂದು ಎಂದು ಮುಂದು ಎಂದೆಂದು ಸದಾ ಜಾಗೃತನಾಗಿ ಕೊಟ್ಟಿರ್ತಕ್ಕಂಥವರು ಬಾಗಿ ಬಂದಿರತಕ್ಕಂಥವರಿಗೆ ಭಾಗ್ಯವನ್ನು ಕೊಡುವುದಕ್ಕಾಗಿ ಭಾಗ್ಯೋದಯರಾಗಿ ನೆಲೆಯಾಗಿರ್ತಕ್ಕಂಥವರು ನಿಮ್ಮೆಲ್ಲರ ಸಂಕಲ್ಪವನ್ನು ಈಡೇರಿಸುವುದಕ್ಕಾಗಿ ಕಾಮಧೇನು ಕಲ್ಪ ವೃಕ್ಷದ ರೀತಿಯಲ್ಲಿ ನೆಲೆಯಾಗಿರ್ತಕ್ಕಂಥ ಪಂಚಲಿಂಗೇಶ್ವರನ ದಿವ್ಯವಾಗಿರುವಂತಹ ಚರಣಕ್ಕೆ ನತಮಸ್ತಕನಾಗಿ ವೈರಾಗ್ಯದ ಖಣಿಗಳಾಗಿರ್ತಕ್ಕಂಥ ಭಕ್ತರಿಗಾಗಿ ತಮ್ಮ ಅವಯುಗಗಳನ್ನ ಲೆಕ್ಕಿಸದೆ ಗಂಧದ ಕೊರಳಿನೋಪಾದಿಯಲ್ಲಿ ಸವಿಯುತ್ತ ಅಲ್ಲಿ 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 ಘೋರ ಅನುಷ್ಠಾನವನ್ನು ಮಾಡಿ ಸಿದ್ಧಿ ಸಾಧಕರಾಗಿರ್ತಕ್ಕಂಥ ಯಾವತ್ತು ಪರಮಪೂಜ್ಯರಾಗಿರುವಂಥ ಲಿಂಗೈಕ್ಯ ಆಹಾರ ಕೂಡದ ಚನ್ನಬಸವ ಶಿವಯೋಗಿಯ ದಿವ್ಯವಾಗಿರ್ತಕ್ಕಂಥ ಚರಣದಲ್ಲಿ ಒಡಮಟ್ಟು ಕಥಾನಾಯಕನಾಗಿರುವಂಥ ಚರಿತ್ರೆ ಆಧಾರಿಕನಾಗಿರ್ತಕ್ಕಂಥ ಯುವ ಪುರುಷ ಲೋಕ ಕಲ್ಯಾಣ ಮಾಡುವುದಕ್ಕಾಗಿ ಬಂದಿರತಕ್ಕಂಥ ಕಲಾತ್ಮಕ ಲೋಕ ಉದ್ಧಾರಗೈಯಲ್ಲಿ ಬಂದಿರತಕ್ಕಂಥ ಉದಾತ್ಮ ನೆನೆಸಿಕೊಂಡಿರ್ತಕ್ಕಂಥ ಯಾವತ್ತು ಘನ ಪಂಡಿತ ವಿಶ್ವಾರಾಧ್ಯರ ಚರಿತ್ರೆಗೆ ಶಿರವಾಗಿ ಸಂಗೀತ ಸಾಹಿತ್ಯ ಎಂಬರ್ತಕ್ಕಂಥದ್ದನ್ನ ಬರೇ ಮನೆ ಮನೆಗೆ ಅಷ್ಟೇ ಅಲ್ಲ ಎಲ್ಲರ ಮನಮನಕ್ಕೆ ಮುಟ್ಟುವ ಹಾಗೆ ಸಂಗೀತ ಸಾಹಿತ್ಯವನ್ನು ಪ್ರಚಲಿತಗೊಳಿಸಿರುವಂಥ ಯಾವತ್ತು ಎಲ್ಲ ವಿದ್ಯಾರ್ಥಿಗಳಾಗಿರುವಂತಹ ಲಿಂಗೈಕ್ಯ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುವರ್ಯರ ದಿವ್ಯ ಭವ್ಯವಾಗಿರುವಂಥ ಚರಣವನ್ನು ಹೃದಯ ಮಂದಿರದಲ್ಲಿ ಇರಿಸಿಕೊಂಡು ಖ್ಯಾತ ಗಾಯಕರಾಗಿರ್ತಕ್ಕಂಥವರು ತಮ್ಮದೇ ಆಗಿರುವಂಥ ಶ್ರೀಕಂಠದಿಂದ ಗಾಯನವನ್ನು ಮಾಡ್ತಿರ್ತಕ್ಕಂಥ ಆತ್ಮೀಯ ಸಿದ್ಧಾರಾಮ್ ನಿಲೋಗಿಯವರಿಗೆ ಖ್ಯಾತ ತಮರವಾದಕರಾಗಿರ್ತಕ್ಕಂಥ ಆತ್ಮೀಯ ಮನೋಹರ ವಿಶ್ವಕರ್ಮರವರಿಗೆ ಬಸವಣ್ಣನವರಿಗೆ ಯಾವತ್ತು ಪಂಚಲಿಂಗ ಮಹಾಮಂದಿರದ ಸರ್ವ ಕಮಿಟಿಯ ಪದಾಧಿಕಾರಿಗಳಿಗೆ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಕ್ಯಾಸಿಯರೇ ಸದಸ್ಯರೇ ಮೆಂಬರ್ಸ್ ಯಾವತ್ತು ಹಂಚೇರಿಯ ಗ್ರಾಮದ ಸಮಸ್ತ ಭಕ್ತ ಬಳಗವೇ ತಾಯಿ ಬಳಗವೇ ಮಾತಾಡವರೇ ಬಾಯಿ ಬಡಿಯವರೇ ಆವಾಜ್ ಮಾಡವರೇ ಶಬ್ದ ಮಾಡವರೇ ಗದ್ದಲಕ್ಕೆ ಹಾಕವ್ರೆ ಗಲಾಟೆ ಮಾಡವ್ರೆ ಸಂಧಿ ಮಾಡವ್ರೆ ಸೌಂಡ್ ಮಾಡವ್ರೆ ನಿಮ್ಮ ವರ್ಷಾನುಗಟ್ಟಲೆ ಇದ್ದ ಮಯಾನ ಸುದ್ದಿ ತಂದು ನನ್ನ ಮುಂದೆ ಜಾಡ್ಸವ್ರೆ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಅಡಗಿರ್ತಕ್ಕಂಥ ಯಾವತ್ತು ಜಗಜ್ಞಾತ್ಮಕನಾಗಿರ್ತಕ್ಕಂತಹ ಚಿಜ್ಯೋತಿಯಾಗಿರ್ತಕ್ಕಂಥ ಪರಮಾತ್ಮನ ಚೈತನ್ಯಕ್ಕೆ ಶರಣಾರ್ಥಿಯನ್ನು ಹೇಳಿ ಪರಮ ಪೂಜ್ಯರಾಗಿರ್ತಕ್ಕಂಥವರು ವೈರಾಗ್ಯದ ಖಣಿಗಳಾಗಿರ್ತಕ್ಕಂಥ ಪೂಜ್ಯ ಷಡಸ್ಥಲ ಬ್ರಹ್ಮ ಸಿದ್ಧಲಿಂಗ ಶಿವಾಚಾರ್ಯಪ್ಪಗಳವರು ವೇದಿಕೆಗೆ ಆಗಮನ ಮಾಡಿದ್ದಾರೆ. ಚಪ್ಪಾಳೆ ಮೂಲಕ ಪರಮ ಪೂಜ್ಯರನ್ನು ಬ್ರಹ್ಮಾಂಡಗಳನ್ನು ಮಾತನ್ನು ತಿಳಿಸಿ ಪರಮ ಪವಿತ್ರವಾಗಿರುವಂತಹ ಈ ಪುಣ್ಯದ ತಾಣದಲ್ಲಿ ಭಕ್ತಿಯ ಮುಕ್ತಿಯ ಕ್ಷೇತ್ರದಲ್ಲಿ ಕವಿಯಲ್ಲಿ ಮಹಾಕವಿಯಾಗಿರ್ತಕ್ಕಂಥ ಗುರುಸ್ವಾಮಿ ಕನಿಕೇರಿಯವರ ವಿರಚಿತವಾಗಿರ್ತಕ್ಕಂಥ ಗಣಪಂಡಿತ ವಿಶ್ವಾರಾಧ್ಯರ ಪುಣ್ಯ ಪುರಾಣವನ್ನ ಯಾವ ತರಹದ ಕರ್ತವ್ಯವಾದಂತೆ ಒಳ್ಳೆ ವೈಭವದಿಂದ ಸರಳವಾಗಿ ಸಾಂಗವಾಗಿ ಸಾಗಿಕೊಂಡು ಬರ್ತಿರ್ತಕ್ಕಂಥ ಪುಣ್ಯ ಪುರಾಣ ಬಹುಶಃ ನಿನ್ನಿನ ದಿವಸ ಪರಮ ಪೂಜ್ಯವಾದಿಯಾಗಿ ಅತಿಥಿಯ ತ್ಯಾಗಗಳು ಕಲಾವಿದರು ಕೂಡಿಕೊಂಡು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಪುಣ್ಯ ಪುರಾಣ ಇವತ್ತು ಎಷ್ಟೇ ದಿವಸ ಪಾದಾರ್ಪಣೆ ಮಾಡ್ತಾ ಇದೆ ಅಂತ ತಿಳ್ಕೊಂಡು ವಿಚಾರ ಮಾಡಿದ್ರ ಎರಡನೇ ದಿವಸದೊಳಗ ಬರ್ರಿ ಮನಾರ್ಜಿ ಆಗದ ನೋಡಿ ಬೇಕಾದಂಗೆ ಹಾಸ್ಯಾರ ಕಮಿಟಿಯವರು ಕೆಳಗೆ ಕೂಡಿಸಬಾರ್ದು ಹೊಸ ಹೊಸ ಸೀರೆ ಚಂದ ಚಂದ ಸೀರೆ ಇರ್ತವೆ ರೇಷ್ಮೆ ಸೀರೆ ಮಕರ್ಮ ಸೀರೆ ಯಜಮಾನ ಸೀರೆ ಅವರಿಗೆ ಮಾತಂಗಿ ಸೀರೆ ಇಳಕಲ್ ಸೀರೆ ಇರ್ತಾವ ಅವರಿಗೆ ಮಣ್ಣು ಹತ್ತಬಾರ್ದು ಅಂತ ತಿಳ್ಕೊಂಡು ಪಾಪ ಭಾಳ ಚಂದ ಹಾಸ್ಯಾರ ಮುನೀದ ಜಾಗದ ಎಲ್ಲಿ ಸ್ಥಳಾವಕಾಶ ಇರ್ತದ ಅಲ್ಲಿ ಕೂತ್ಕೊಡ್ರಿ ಗದ್ದಲ ಮಾಡಬೇಡ್ರಿ ಗಲಾಟೆ ಮಾಡಬೇಡ್ರಿ ಶ್ರದ್ಧಾ ಮಾಡಬೇಡ್ರಿ ಎಷ್ಟು ಶಾಂತತೆಯನ್ನು ಕಾಪಾಡಿಕೊಳ್ತೀರಿ ಅಷ್ಟು ಕಾರ್ಯಕ್ರಮ ಭವ್ಯ ಆಗುತ್ತದೆ. ಪೀಠಿಕೆಯನ್ನು ಬಳಸದೆ ನೇರವಾಗಿ ಕಥೆಗೆ ಬರ್ತೀವಿ.
ಯಾಕಂದ್ರೆ ಸಮಯ ಬಹಳ ಕಮ್ಮಿ ಇದೆ, ದಿವಸ ಬಹಳ ಕಮ್ಮಿ ಅದಾವ. ಬಹುಶಃ ಪುರಾಣ, ಕೀರ್ತನ, ಪ್ರವಚನ, ಸಂಗೀತ, ಆಶೀರ್ವಚನ ಇವೆಲ್ಲ ಕೇಳುವುದು ಯಾತಕ್ಕಾಗಿ ಅಂತ ತಿಳ್ಕೊಂಡು ಕೇಳಿದ್ರೆ, ನಿನ್ನಿನ ದಿವಸ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನು ಮಾಡಿದರು. ಉದ್ಘಾಟನೆದೊಳಗೆ ಎರಡು ತರ ಅದ. ಉದ್ಘಾಟನೆ ಮಾಡೋದ್ರೊಳಗೆ ಎರಡು ತರ ಅದ. ಈಗ ಬಟ್ಟೆ ಅಂಗಡಿ ದೊಡ್ಡ ವ್ಯಾಪಾರಸ್ಥರು ಬಟ್ಟೆ ಅಂಗಡಿ ಉದ್ಘಾಟನೆ ಅದ. MP MLA ಹೇಳಿರ್ತಾರೆ ಉದ್ಘಾಟನೆ. ಅವ್ರೇನ್ ಮಾಡಿರ್ತಾರ ಅಂತಂದ್ರ ಆ ಕಡೆ ಹಿಡಿದು ಈ ಕಡೆ ಒಂದು ಪಟ್ಟಿ ಕಟ್ಟಿರ್ತಾರೆ. ಅದಕ್ಕೇನಂತಾರ ಬಸವಣ್ಣ, ಈ ಕಡೆಯಿಂದ ಈ ಕಡೆ ಪಟ್ಟಿ ಕಟ್ಟಿರ್ತಾರೆ. ರಿಬ್ಬಿನ್ ಕತ್ತರಿಸಿದೇನೆ, ರಿಬ್ಬಿನ ಕಟ್ಟಿರ್ತಾರ. ಆ ಕಡೆಯಿಂದ ಈ ಕಡೆ ಒಂದು ರಿಬ್ಬಿನ ಕಟ್ಟಿರ್ತಾರ. ಇನ್ನು ಉದ್ಘಾಟಕರು ಬಂದ್ರು ಅನ್ನೋದಾಗಿ ಅಂಗಡಿ ಮಾಲಕ್ ತಾಟಿನೊಳಗೆ ಎಲಿ, ಅಡಿಕೆ, ಕಾರಿಕ, ಬದಾಮ, ಅರ್ಶಿನ ಬೋಟ ಇಟ್ಕೊಂಡು ಕತ್ರಿ ಅದ್ರಾಗ ಇಟ್ಕೊಂಡು ಯಪ್ಪ ಕತ್ರಿ ತೋರಿ ಸರಿ. ಉದ್ಘಾಟಕರು ಬಂದು ಕತ್ರಿ ತಗೊಂಡು ಆ ರಿಬ್ಬಿನ ಕತ್ತರಿಸ್ತಾರೆ. ರಿಬ್ಬಿನ ಕತ್ತರಿಸದಾದ ಮೇಲೆ ಏನಂತಾರ ಅವರು ಉದ್ಘಾಟನೆ ಮಾಡಿರ್ತಕ್ಕಂಥವ್ರು, ಯಾರಪ್ಪ ಅಂಗಡಿ ಮಾಲಕರು, ನಾವೇ ಇದ್ದೀವಪ್ಪ. ಈಗ ನಾನು ಮೊದಲು ಕತ್ತರಿಸೋತೆ ಬಂದೀನಿ, ಯಾರಿಗೆ ಬಿಟ್ಟಿಲ್ಲ. ನಾ ಮೊದಲು ಹೇಳಿದ್ರೆ ಕತ್ತರಿಸೋತೆ ಬಂದೀನಿ, ಇಲ್ಲಿ ಕತ್ತರಿಸೀನಿ. ನೀ ಕತ್ತರಿಸಿದ ಕತ್ತರಿ ನಿನ್ನ ಕೈಯಾಗ ಕೊಡ್ತೀನಿ, ನಿನ್ನ ಅಂಗಡಿಗೆ ಯಾರ್ಯಾಕೆ ಬರಲ್ಲ, ಕತ್ತರಿಸೋತೆ ಹೋಗಂತಾರು. ನಿನ್ನ ಅಂಗಡಿಗೆ ಯಾರ್ಯಾಕೆ ಬರಲ್ರು, ಗುರುಗಳು ಯಾಕೆ ಬರಲ್ರು, ಕಲಾವಿದರು ಯಾಕೆ ಬರಲ್ರು, ಇನ್ನೊಬ್ರು ಯಾಕೆ ಬರಲ್ರು, ಮತ್ತೊಬ್ರು ಯಾಕೆ ಬರಲ್ರು, ಬಡವ್ರು ಯಾಕೆ ಬರಲ್ರು, ಶ್ರೀಮಂತರಿಗೆ ಯಾಕೆ ಬರಲ್ರು, ಮಧ್ಯಸ್ಥರು ಯಾರ್ಯಾಕೆ ಬರಲ್ರು. ನೀ ಕತ್ತರಿಸೋತ್ತು ಹೋಗಂತ ತಿಳ್ಕೊಂಡು ಕತ್ತರಿಸಿದ ಕತ್ತರಿ ಅವ್ರ ಕೈಯ ಕೊಟ್ಟು ಹೋಗ್ಬಿಡ್ತಾರೆ. ಇದು ಒಂದು ತರಹ ಉದ್ಘಾಟನೆ. ಆದರೆ ಪುಣ್ಯ ಪುರಾಣದ ಕಾರ್ಯ, ಧರ್ಮದ ಕಾರ್ಯ, ಒಳಿತು ಕಾರ್ಯ, ಸಮಾಜದ ಕಾರ್ಯಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಯಾಕೆ ಉದ್ಘಾಟನೆ ಮಾಡ್ತಾರೆ ಅಂತ ತಿಳ್ಕೊಂಡು ಕೇಳಿದ್ರೆ, ಶರಣರು ಬಹಳ ಅದ್ಭುತವಾಗಿರುವಂತಹ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಬಹಳ ಚಂದ ಹೇಳ್ತಾರೆ. ಪುರಾಣ, ಕೀರ್ತನ, ಪ್ರವಚನ, ಸಂಗೀತ, ಸಾಹಿತ್ಯ ಕೇಳುವುದು ಯಾತಕ್ಕಾಗಿ ಎಂದು ತಿಳ್ಕೊಂಡು ಕೇಳಿದ್ರೆ, ಎಲ್ಲೋ ಮನುಜ ಕತ್ತಲೆಯಿಂದ ಬೆಳಕಿನಡಿಗೆ ಬಾ, ಅಜ್ಞಾನದಿಂದ ಜ್ಞಾನದ ಕಡೆಗೆ ಬಾ. ಕತ್ತಲೆಯೊಳಗೆ ಕೈ ಆಡಿಸದಿರು. ಕತ್ತಲೆಯೇ ಹಾಸಗೊಂಡು ಹೊತ್ಕೊಂಡು ಮಾಡಿಕೊಂಡು ಇರೋದು ಬೇಡ. ಕತ್ತಲೆಯಿಂದ ಬೆಳಕಿನಡಿಗೆ ಬಾ, ಅಜ್ಞಾನದಿಂದ ಜ್ಞಾನದಡಿಗೆ ಬಾ. ಮಾಂಸಪಿಂಡ ಎಂಬತಕ್ಕಂಥದ್ದನ್ನು ತೆಗೆದು ಮಂತ್ರಪಿಂಡವನ್ನ ಮಾಡಿಕೊಳ್ಳುವ ಕೆಲಸವನ್ನ, ಕಾರ್ಯವನ್ನ ಪುರಾಣ, ಕೀರ್ತನ, ಸಂಗೀತ, ಸಾಹಿತ್ಯದಿಂದ ಮಾಡಿಕೊಳ್ಳುವ ಉದ್ದೇಶವಿಟ್ಟುಕೊಂಡೇ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನು ಮಾಡ್ತಾರೆ. ಆ ನಿಟ್ಟಿನೊಳಗೆ ನೀವೆಲ್ಲ ನಿನ್ನೆ ದಿವಸ ಕೇಳಿದ್ದೀರಿ, ನೋಡಿದ್ದೀರಿ. ಇವತ್ತಿನ ದಿವಸ ಮಹಾಕವಿ ಏನು ಹೇಳ್ತಾನೆ ಅಂತ ತಿಳ್ಕೊಂಡು ವಿಚಾರ ಮಾಡಿದ್ರೆ, ಬಹುಶಃ ನೀವು ಎಲ್ಲ ಕಡೆಗೆ ಪುರಾಣ ಕೇಳಿರ್ತೀರಿ, ಬಹುಶಃ ಯಾವ ಶಾಸ್ತ್ರಗಳು ಹೇಳಿರ್ತಾರೆ. ಈಗ ನಿಮಗೆ ಪ್ರಶ್ನೆ ಮಾಡ್ಕೊಂಡು ಹೋಗ್ತೀನಿ, ಯಾರಿಗೆ ತಿಳಿತದ ಅವರು ದಡ 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 ಹೇಳ್ಕೊಂಡು ಹೋಗ್ಬೇಕು. ಹೂವಿನಲ್ಲಿ ಯಾವ ಹೂವ ಶ್ರೇಷ್ಠ ಕೇಳಿರಿ? ಎಲ್ಲರಿ ಯಾರು ಹೇಳಿರಿ ಕೇಳಿರಿ? ಹೂವಿನಲ್ಲಿ ಯಾವ ಹೂವ ಶ್ರೇಷ್ಠ? ಬಸವಣ್ಣ. ಎಲ್ಲರೂ ದಾಸಾಳ, ಸರ್ವೇ ಸಾಮಾನ್ಯ ಎಲ್ಲರೂ ಹೂವಿನಲ್ಲಿ ಯಾವ ಹೂವು ಶ್ರೇಷ್ಠ ಅಂದ್ರೆ ಕಮಲದ ಹೂವು ಶ್ರೇಷ್ಠ ಅಂತ ಎಲ್ಲರೂ ಹೇಳ್ತಾರೆ. ಯಾಕಂದ್ರೆ ಆ ಹೂವು ಎಲ್ಲರಿಗೂ ಪ್ರಿಯವಾಗಿರ್ತಕ್ಕಂಥದ್ದು. ಆ ಹೂವ ಯಾರಿಗೆ ಗಾಢಾಗಿರ್ತಕ್ಕಂಥದ್ದಲ್ಲ, ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಹೂವು. ಎಲ್ಲರೂ ಯಾರಾದ್ರೂ ಅತಿ ಗುರುಗಳ ಮೇಲೆ ಭಕ್ತಿ ಇದ್ದ ದಿನನಿತ್ಯ ಪಾದ ಪೂಜೆಯನ್ನು ಮಾಡ್ತಿರ್ತಕ್ಕಂಥ ಭಕ್ತ ದಾರಿ ಹಿಡ್ಕೊಂಡು ಹೋಗುವಂತ ಸಂದರ್ಭದೊಳಗೆ ಎಲ್ಲಾದ್ರೂ ಕಮಲದ ಹೂವು ಕಂಡ ಅಂತಂದ್ರೆ ಅವನಿಗೆ ಎಷ್ಟು ಆನಂದ ಆಗ್ತದೆ. ಅಯ್ಯಯ್ಯೋ, ಎಷ್ಟು ಚಂದ ಬೆಳೆದದ ಕಮಲದ ಹೂ. ಈ ಹೂವು ಒಯ್ದು ನಮ್ಮ ಗುರುವಿನ ಪಾದಕ್ಕೆ ಇಟ್ಟು ನಮಸ್ಕಾರ ಮಾಡಿದ್ರ ವೈಭವ ಆಗ್ತದಂತ ಅವ ಅನ್ಸ್ಕೊಂತಾನ. ಇನ್ನ ದೇವರ ಪೂಜೆಯನ್ನು ಮಾಡ್ತಿರ್ತಕ್ಕಂಥ ಭಕ್ತ ಅವನ ಕಣ್ಣಿಗೆ ಬಿತ್ತು ಅಂತಂದ್ರ ಅರೆ 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 ಎಂಥದ್ದು ಬೆಳೆದದು ಕಮಲದ ಹೂವ.
ದಿನನಿತ್ಯ ಪೂಜೆಯನ್ನು ಮಾಡ್ತೀನಿ ನಾನು. ಪಂಚಲಿಂಗೇಶ್ವರನಿಗೆ ಆರ್ಗೂಡು ಚನ್ನಬಸವ ಶಿವಯೋಗಿಗೆ ಪೂಜಾ ಮಾಡಿ ಈ ಗುಲಾಬಿ ಹೂವು ಇಟ್ರೆ ನನ್ನ ಭಕ್ತಿ ಸೇವೆ ಪರಿಪೂರ್ಣ ಆಗ್ತದ ಅಂತ ಅವನಿಗೆ ಅನಿಸ್ತದ. ಇನ್ನ ಯುವತಿಯಾಗಿರ್ತಕ್ಕಂಥವಳು ಯೌವನವತಿಯಾಗಿರ್ತಕ್ಕಂಥ ಹೆಣ್ಮಗಳು ಹೋಗುವಂತ ಸಂದರ್ಭದೊಳಗೆ ನಿಗಿಬಿಟ್ಟು ಅಂದ್ರೆ ಯವ್ವ ಆತರ ಏನ್ ಚಂದ ಬೆಳೆದ ಯವ್ವ, ಎಷ್ಟು ಚಂದ ಎಳೆಯದವ್ವ, ಎಷ್ಟು ದೊಡ್ಡದ ಆ ಕಮಲದ ಹೂ ತಗೊಂಡು ನಾನು ತೆರೆಯಾಗಿ ಇಟ್ಟುಕೊಂಡೆ ಎಷ್ಟು ಚಂದ ಅನಿಸ್ತದೆವ್ವ. ಆಕಿಗೆ ಆಶೆ ಆಗಿದೆ. ಈ ಕಮಲದ ಹೂ ಯಾರಿಗೆ ಗಾಢಾಗಿರ್ತಕ್ಕಂಥ ಹೂವನ್ನೇ ಖರೆ, ಆದರೆ ಹೂವಿನೊಳಗೆ ಯಾವ ಹೂವ ಶ್ರೇಷ್ಠ ಅಂತ ಕೇಳಿದ್ರೆ ಅತ್ತಿ ಹೂವ ಶ್ರೇಷ್ಠ. ನೆನಪಿಟ್ಟು ಮುಂದೆ ಯಾರಾದ್ರೂ ಕೇಳಿದ್ರೆ ಹೇಳಕ್ ಬರ್ತದೆ ಅತ್ತಿ ಹೂವ. ಯಾಕಂದ್ರೆ ಮನುಷ್ಯರ ಕಣ್ಣಿಗೆ ಬೀಳದೆ ಇರತಕ್ಕಂಥದ್ದು. ರಾತ್ರಿ ಅರಳ್ತದ, ಸೂರ್ಯ ಉದಯ ಆಗೋದಕ್ಕಿಂತ ಮೊದಲ ಬೀಳ್ತದೆ ಏನ್ರಿ. ಹೂವಿನಲ್ಲಿ ಅತ್ತಿ ಹೂವ ಶ್ರೇಷ್ಠ. ರಾಜರಲ್ಲಿ ಯಾವ ರಾಜ ಶ್ರೇಷ್ಠ? ಬಸವಣ್ಣ ಯಮರಾಜ. ರಾಜರಲ್ಲಿ ಯಾರಾಜ ಶ್ರೇಷ್ಠ ಅಂತ ಕೇಳಿದ್ರೆ ರೈತರಿಗೆಲ್ಲ ಯಾರಾಜ ಬೇಕು? ಭೂಮಿ ತಾಯಿಯನ್ನು ನಂಬಿ ಬದುಕ್ತಿರ್ತಕ್ಕಂಥವ್ರು, ಭೂದೈವೇ ಸೇವೆಯನ್ನು ಮನಮುಟ್ಟಿ ಮಾಡ್ತಿರ್ತಕ್ಕಂಥವ್ರು, ರೈತರಾಗಿರ್ತಕ್ಕಂಥವರಿಗೆ ಯಾರಾಜ ಬಂದ್ರೆ ಶ್ರೇಷ್ಠ ಆಗ್ತದೆ? ಪೋತರಾಜ ಬಂದ್ರೆ ಚಲೋ ರಾಯ್, ಮೇಘರಾಜ, ಮಳೆರಾಯ. ರೈತಾಪಿ ಜನರಿಗೆ ಸರಿಯಾದ ಸಮಯಕ್ಕೆ ಮೇಘರಾಜ ಧರೆಗೆ ಇಲ್ಲ ಅಂತಂದ್ರೆ ರೈತರ ಮುಖದೊಳಗೆ ಚೈತನ್ಯ ಬರ್ತದ, ಉಲ್ಲಾಸ ಬರ್ತದ, ಹುರುಪು ಬರ್ತದ. ಆಹಾ, ಪಂಚಲಿಂಗೇಶ ಚನ್ನಬಸವೇಶ ಸರಿಯಾದ ಸಮಯಕ್ಕೆ ಮಳೆಯನ್ನು ತಂದು ನಮ್ಮ ಮುಖದೊಳಗೆ ಚೈತನ್ಯವನ್ನು ಕಟ್ಟಿಯಪ್ಪ ಅಂತ ತಿಳ್ಕೊಂಡ ರೈತರಿಗೆ ಆನಂದ ಆಗ್ತದೆ. ಪಕ್ಕನೆ ಮೇಘರಾಜ ಬರಲಿಲ್ಲ ಅಂದ್ರೆ ರೈತರ ಗತಿ ಏನಾಗ್ತದೆ? ತೆಲಿಗೊಂದು ಅರ್ಬಿ ಸುಟ್ಕೊಂಡು ಹರಕ ಬನಿನ ಹರಕ ದೋತ್ರ ಹಾಯ್ಕೊಂಡು ಸುಟ್ಟಿ ಬೀಡಿ ಸಡ್ಕೋತ ಗಟ್ಟಿನ ಮ್ಯಾಕ ಮ್ಯಾಕೈ ನೋಡೋದು ಹಂಗೆ. ಶಿವ ಗಂಗೆನ ಧರೆ ಕಳಿಸೋ, ಮೇಘರಾಜನನ್ನ ಧರೆಗೆ ಕಳಿಸೋ ನನ್ನಪ್ಪ. ಯಪ್ಪ, ನೀ ಇಲ್ಲದಕ್ಕೆ ಭೂಮಿ ತಾಯಿ ಅಬ್ಬರಿಸ್ತಾ ಇದ್ದಾಳೆ. ಗಿಡ ಮರಗಳು ಒಣಗಿ ಹೋಗಿದ್ದಾವೆ. ಹಕ್ಕಿ ಪಕ್ಷಿಗಳು ನೀರಿನಿಗಾಗಿ ದಾಹಕ್ಕಾಗಿ ಹಾರಾಡ್ತಾ ಇದ್ದಾವೆ. ದನಕರಗಳು ನೀರು ಕುಂದಾಗಿ ಸಾಯ್ತಾ ಇದ್ದಾವೆ. ಮನೆಯೊಳಗ ಮಕ್ಕಳು ನೀರ ನೀರ ಅಂತ ತಿಳ್ಕೊಂಡು ಚಿರಾಡ್ತಾ ಇದ್ದಾವೆ. ಯಪ್ಪ ಭಗವಂತ ಪಂಚಲಿಂಗೇಶ ಚನ್ನಬಸವ ಶಿವಯೋಗಿ ವಿಶ್ವಾರಾಧ್ಯ ನನ್ನಪ್ಪ ಮೇಘರಾಜನನ್ನ ಕಳಿಸು ಅಂತ ತಿಳ್ಕೊಂಡು ಅವನ ಕಡೆ ಕೈ ಮಾಡಿ ಮುಖ ಮೇಲೆ ಮಾಡಿ ಕೊಡಬೇಕಾಗ್ತದೆ. ಅದಕ್ಕಾಗಿ ರಾಜರಲ್ಲಿ ಯಾರಾಜ ಶ್ರೇಷ್ಠ ಅಂತ ಕೇಳಿದ್ರ ಮೇಘರಾಜ. ಪಕ್ಷಿಯಲ್ಲಿ ಯಾವ ಪಕ್ಷಿ ಶ್ರೇಷ್ಠ? ಪಕ್ಷಿಯಲ್ಲಿ ಯಾವ ಪಕ್ಷಿ ಶ್ರೇಷ್ಠ? ರಾಷ್ಟ್ರ ಪಕ್ಷಿ ಯಾವುದು? ನವಿಲು. ಪಕ್ಷಿ ಒಳಗ ಯಾವ ಪಕ್ಷಿ ಶ್ರೇಷ್ಠ ಅಂತ ತಿಳ್ಕೊಂಡೆ ಕೇಳಿದ್ರೆ ಹಂಸ ಪಕ್ಷಿ. ಹಂಸ ಪಕ್ಷಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಭಗವಂತ ಆ ಪಕ್ಷಿಗಳಲ್ಲಿ ಎಂಥ ಶಕ್ತಿಯನ್ನು ಕೊಟ್ಟಿದ್ದಾನೆ. ಭಗವಂತ ಎಲ್ಲರಿಗೂ ಒಂದೊಂದು ತಾಕತ್ತು ಕೊಟ್ಟಿರ್ತಾನೆ, ಎಲ್ಲರಿಗೆ ಒಂದೊಂದು ಶಕ್ತಿಯನ್ನು ಕೊಟ್ಟಿರ್ತಾನೆ. ಸಮಯದ ಸರಿಯಕ್ಕ ಆ ಶಕ್ತಿಯನ್ನು ಬಳಸಿಕೊಂಡವರು ಶರಣರಾಗ್ತಾರ, ಸಂತರಾಗ್ತಾರ, ಮಹಾತ್ಮರಾಗ್ತಾರ, ಯೋಗಿ ಆಗ್ತಾರ, ಶಕ್ತಿವಾನರಾಗ್ತಾರ, ವೀರರಾಗ್ತಾರ, ಧೀರರಾಗ್ತಾರ, ಶೂರರಾಗ್ತಾರ, ಪರಾಕ್ರಮಿ ಆಗ್ತಾರ, ಜ್ಞಾನಿಗಳಾಗ್ತಾರೆ. ಆ ಸಮಯಕ್ಕೆ ಸರಿಯಾಗಿ ಆ ಶಕ್ತಿಯನ್ನು ಬಳಸಿಕೊಳ್ಳುವುದಕ್ಕೆ ನಾವು ಹಿಂಗಾಗ್ತೀವಿ ಏನ್ರಿ. ಹಂಸ ಪಕ್ಷಿಯಲ್ಲಿ ಭಗವಂತ ಎಂಥ ಶಕ್ತಿಯನ್ನು ಇಟ್ಟಾನ ಅಂತ ಕೇಳಿದ್ರೆ ಘನವಾಗಿರುವಂತ ಶಕ್ತಿ ಕೊಟ್ಟಾನ. ಒಂದು ಗ್ಲಾಸ್, ಆ ಗ್ಲಾಸಿನೊಳಗೆ ಅರ್ಧ ಹಾಲಾಕಿ ಆ ಗ್ಲಾಸಿನ ತುಂಬಾ ನೀರು ಹಾಕಿ ಹಂಸ ಪಕ್ಷಿಯ ಮುಂದೆ ಇಟ್ರ ಆ ಪಕ್ಷಿ ಏನ್ ಮಾಡ್ತದ ಅಂತ ಕೇಳಿದ್ರೆ ಎಷ್ಟು ನೀರದ ಅಷ್ಟ ನೀರು ಅಲ್ಲೇ ಬಿಟ್ಟು ಎಷ್ಟು ಹಾಲದ ಅಷ್ಟೇ ಹಾಲು ಕುಡಿತದ.